ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ KPSCಯ ಯೂಸರ್ ನೇಮ್ ನಿಮಗೆ ತಿಳಿದಿರುತ್ತೆ. ಆ ಪಾಸ್ವರ್ಡನ್ನು ಹೇಗೆ ರಿಕವರಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಮೊದಲನೇದಾಗಿ ಕ್ರೋಮ್ನಲ್ಲಿ KPSC ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಭ್ಯರ್ಥಿ ಲಾಗಿನ್ ಅಂತೇಳಿ ಬರುತ್ತೆ, ಅದನ್ನು ಆಯ್ಕೆ ಮಾಡ್ಕೊಳ್ರಿ. ನಂತರ ನಿಮಗೆ ಇಲ್ಲಿ ಯೂಸರ್ ನೇಮ್ ಹಾಕೋಕ್ಕೆ ಅವಕಾಶ ಕೊಟ್ಟಿರ್ತಾನೆ. ಅಂದರೆ ಮೊಬೈಲ್ ನಂಬರ್, ಇಮೇಲ್ ID, ಎನ್ರೋಲ್ಮೆಂಟ್ ನಂಬರ್ ಮತ್ತು ಯಾವುದಾದ್ರೂ ಮೂರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಬೇಕು. ಇಲ್ಲಿ ಪಾಸ್ವರ್ಡ್ ಜನ್ರೇಟ್ ಅಂತಿದೆ. ನಿಮಗೆ ಪಾಸ್ವರ್ಡ್ ತಿಳಿದಿಲ್ಲಪ್ಪ ಅಂತಂದರೆ ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿದರೆ ಫಾರ್ಗೆಟ್ ಪಾಸ್ವರ್ಡ್ ಮರ್ತಿದೆ ಅಂತೇಳಿ ಆಪ್ಷನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ 3 ಅವಕಾಶ ಕೊಟ್ಟಿದ್ದಾನೆ. ಒಂದು ಎನ್ರೋಲ್ಮೆಂಟ್ ನಂಬರ್, ಒಂದು ಮೊಬೈಲ್ ನಂಬರ್, ಒಂದು ಇಮೇಲ್ ID. ಇಲ್ಲಿ ನೀವು ಮೊಬೈಲ್ ನಂಬರ್ ಇತ್ತಂದರೆ ಇದನ್ನು ಆಯ್ಕೆ ಮಾಡ್ಕೊಳ್ಬೇಕು, ಮೊಬೈಲ್ ನಂಬರ್ ಆಪ್ಷನ್. ಆವಾಗ ನಿಮ್ಮ ಮೊಬೈಲ್ ನಂಬರನ್ನು ನೋಂದಣಿ ಮಾಡಿ ಸಬ್ಮಿಟ್ ಅಂತೇಳಿ ಕೊಡಬೇಕಾಗುತ್ತೆ. ನಂತರ OTP ಫಾರ್ಮ್ ಬರುತ್ತೆ, ಅಲ್ಲಿ ಸಬ್ಮಿಟ್ ಅಂತ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಂಟರ್ ದ ನ್ಯೂ ಪಾಸ್ವರ್ಡ್, ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ಪಾಸ್ವರ್ಡನ್ನು ನಮೂದಿಸಬಹುದು. ಪುನಃ ಎಂಟರ್ ದ ಕನ್ಫರ್ಮ್ ಪಾಸ್ವರ್ಡ್ ಅಂತೇಳಿದೆ. 2 ಸತಿ ಮೇಲಿಟ್ಟಿರ್ತಕ್ಕಂಥದ್ದನ್ನೇ ಇನ್ನೊಂದು ಟೈಮ್ ನೋಂದಣಿ ಮಾಡಬೇಕು. ನಂತರ ಮೇಲೆ ಸ್ಕ್ರೋಲ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತೇಳಿ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಪಾಸ್ವರ್ಡ್ ಅಪ್ಡೇಟ್ ಸಕ್ಸಸ್ಫುಲಿ ಆಗಿದೆ ಅಂತೇಳಿ ಆಪ್ಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.